ತಿರುಮಲ ರಂಗವಿಲಾಸ್ ನೂತನ LED ಸೀನೇರಿ. ಕುರುವಂಶ ಉದ್ಧಾರಕ ನಿಟ್ಟಿಸಲು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿದೆಯೇ ಕುರು ಪಿತಾಮಹ ಭೀಷ್ಮರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಗೇರಿಸಿದ ಗುರುದೇವೋತ್ತಮ ನಮೋ ನಮಃ. ಓ ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಅತಿಸಾರ ಯದುಪತಿಯ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಇನ್ನು ಬಂಡ ಭೀಮನ ಗುಂಡಿಯನ್ನು ಸೀಳಿ ಗುಂಡಿಗೆ ಬಸಿ ರಕ್ತವನ್ನು ಹೀರಿ ಈ ನನ್ನ ಹಸ್ತಿನಾವತಿ ಬಾಗಿಲಿಗೆ ತೋರಣ ಕಟ್ಟಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೆಸೆದು ಸೊಕ್ಕಡಗಿಸುವ ಸಿಂಧು ರಾಜ ಭಗವಾನ್ ಭಾಸ್ಕರನ ಪುತ್ರ ಎನ್ನ ಪ್ರಮಿತ್ರ ರಾಧೇಯ ಕೃಷ್ಣ. ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಸಮಯ ಕಳೆಯದೆ ಅನುಪಮ ರಾಗಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ಕೊಡುವ ಸೋದರ ಮಾವಶಕನಿಯೇ ಇನ್ನು ನಾನಾರು ಸರ್ಪಲಾಂಛನದ ಸಪ್ತಡೆಗಳ ಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಗರೆವ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡು ಗಲಿಯಾಗಿ ಪ್ರಜ್ವಲಿಸುತ್ತಿರುವ ಈ ಪ್ರತಾಪ ಸಿಂಹ ಜೈಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಪುರದೀಶ್ವರ ಕುರುಕ್ಷೇತ್ರೇಶ್ವರ ವಿಜಯೀ ಭವ ದಿಗ್ವಿಜಯೀವ. ಹಸ್ತಿನಾವತಿಯನ್ನು ತರಕಿಸಿಕೊಟ್ಟ ಜನ್ಮದಾತೆ ಶರಣು. ಹಸ್ತಿನಾವತಿಯ ಸಿಂಹಾಸನ ಸೊಬಗಿನ ಸಿಂಹಾಸನ ಭಯಂಕರ ಕಾರಾಗೃಹದಲ್ಲಿ ನರಕ ಯಾತನೆ ಪಡುತ್ತಿರುವ ಸಾವಿರಾರು ಮುಕುಟ ಮರ್ದನರ ಕುತ್ತಿಗೆಯನ್ನು ಕಿತ್ತೆಸೆದು ಸೊಕ್ಕಡಗಿಸುವ ಈ ನವರತ್ನ ಸಿಂಹಾಸನಕ್ಕೆ ಓಂ ನಮಸ್ತೆ ನಮಸ್ತೆ ನಮಃ. ಇನ್ನು ನಿಮ್ಮೆಲ್ಲರಿಂದ ಕೂಡಿದ ಎನ್ನ ವೈಭವ 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 ಉರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಮಾವ ತಾತ, ಉರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಗುರುಗುಂಬಿನಿಯ
ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ಮರ್ದನಗೆ ದುರೋಧರನ ಪುನಃ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸೋದರ ದುಶಾಸನಾದಿಗಳಿರಲು ಎಡೆಹೆರೆಯನಗೆ ಶಿರಸುಂದೋಸನೆಯ ಗುರುವಂದ್ಯ ವಿನಯ. ಪಿತಾಮಹರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಗಳಿಸುತ್ತಿರುವರಂತೆ. ಇದು ನೋಡಿದಿರ ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ಏನು ತಾತ ಯುದ್ಧ? ಸಾಟಿ ಇರುವರೆಯಿಂದ ನನಗೆ ಸರಿ, ಸಾಟಿ ಇರುವರೆ ಸಾಟಿ ಇರುವರೆಯಿಂದ ನನಗೆ ಸರಿ, ಸಾಟಿ ಇರುವರೆ ಪೇನ್ ಕುರುಕುಲದಿಂದ ಆಸನದಿಂದ ಕೆಲವ ಬಿಡದೆ ಚೌರ್ಯದಿಗೆ ಕೈಕದರ ಎನಿಸಿಪಾಳ್. ಕುರುಕುಲದಿಂದ ಆಸನದಿಂದ ಕೆಲವ ಬಿಡದೆ ಚೌರ್ಯದಿಗೆ ಕೈಕದರ ಎನಿಸಿಪಾಳ್. ಸಾಟಿ ಇರುವರೆಯಿಂದ ನನಗೆ ಸರಿ, ಸಾಟಿ ಇರು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲು ರಿಪುಗಳ ವಧಿಸದೆ ಬಿಡುವನು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲು ರಿಪುಗಳ ವಧಿಸದೆ ಬಿಡುವನು. ಈ ಮಾವಶ ಕುನಿಸಲ ನೀಡದಿರುವನೆ, ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶ ಕುನಿಸಲ ನೀಡದಿರುವನೆ, ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ತಾತ ಸಾಟಿ ಇರುವರೆಗಿನ ನನಗೆ ಸರಿ, ಸಾಟಿ ಇರುವರೆ ಪೇನ್ ಸಾಟಿ ಇರುವರೆಗಿನ ನನಗೆ ಸರಿ, ಸಾಟಿ ಇರುವರೆ ಪೇನ್ ಗುರುಕುಲದಿಂದ ಆಸನದಿಂದ ಕೆಲವ ಬಿಡದೆ ಚೌರ್ಯದಿಗೆ ಕೈಕದೊರೆ ಎನಿಸಿಪಾಳ್. ಗುರುಕುಲದಿಂದ ಆಸನದಿಂದ ಕೆಲವ ಬಿಡದೆ ಚೌರ್ಯದಿಗೆ ಕೈಕದೊರೆ ಎನಿಸಿಪಾಳ್. ಸಾಟಿ ಇರುವರೆಗಿನ ನನಗೆ ಸರಿ, ಸಾಟಿ ಇರು ತಾತ. ಯುದ್ಧವೆಂದರೆ ಅಗ್ನಿಯೊಂದಿಗೆ ಅರಗಿನ ಗೊಂಬೆ ಆಟವಲ್ಲ, ಅಡವಿಯ ಹುಲಿಯೊಂದಿಗೆ ಅರಗಿಳಿಯ ಹಾರಾಟವಲ್ಲ. ತಾತ, ವಿಧಿಯನ್ನು ಕೆಣಕಿ ಉಳಿಯಬಹುದು, ಆದರೆ ಈ ದುರ್ಯೋಧನನ್ನು ಕೆಣಕಿದರ ಗತಿ ಸ್ಮಶಾನದಲ್ಲಿ ಅಂತ್ಯ. ಅದು ಅಲ್ಲದೆ ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನ ಅವರು. ಆ ಮಾತಂತಲ್ಲಿ ಸಹೋದರ ದುಶ್ಯಾಸನ ಪಾಂಡವರ ನಗರವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು ನಮ್ಮ ಅಂಗರಾಜರಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಮುಂದೆ ಬೆಳೆದ ನಮಗೇತಕ್ಕೆ ಆ ಚಿಂತೆ? ದುರ್ಯೋಧನ ಪುರುಷೋತ್ತಮರು ಇತ್ತಲೇ ಬರುತ್ತಿದ್ದಾರೆ. ಪುರುಷೋತ್ತಮ? ಅವನ್ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಚಕ್ರವರ್ತಿ ನಾನಿಲ್ಲಿರುವಾಗ ಕೇವಲ ದನ ಕಾಯಗೊಲ್ಲ ಪುರುಷೋತ್ತಮನೇ. ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಕನಸನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಗಳಿವೆ. ಎಷ್ಟೇ ಆದರೂ ಗೊಲ್ಲ ಬುದ್ಧಿ ಅದೆಲ್ಲಿ ತಾನೇ ಓದಿದ್ದು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ತಮ್ಮಲ್ಲಿ ಸಂಧಿಗಾಗಿ ಬರುತ್ತಿರನಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟಿ ಅವರನ್ನು ಆಧರಿಸು. ಮುಚ್ಚು ಬಾಯಿ ವಿದುರ. ಪಾಂಡವರಿಗೆ ರಾಜ್ಯ ಕೊಡಬೇಕು ಎಂಬ ವಿಚಾರವನ್ನ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ಮುಚ್ಚು ಬಾಯಿ ವಿದುರ. ಒದರದಿರಲ್ಲೋ ಪದರದಿ ದುಡುಕಿ ಒದರದಿರಲ್ಲೋ ಪದರದಿ
ಎರಿದುಕೊಳ್ಳುವೆ ಈ ಖಡ್ಗದೋಳು ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ತಪ್ಪಲಿಯ ಮಗ ನೀನು ಪರದೇಶಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ತಪ್ಪಲಿಯ ಮಗ ನೀನು ಪರದೇಶಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ಕಡುವೈರಿ ಪಾಂಡವರ ಪರವಹಿಸೆ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸೆ ಕಡುವೈರಿ ಪಾಂಡವರ ಪರವಹಿಸೆ ಜಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದೆಯಾದರೆ ಎರೆದುಕೊಳ್ಳುವ ಈ ಖಡ್ಗದೋಳು ನುಡಿದೆಯಾದರೆ ಎರೆದುಕೊಳ್ಳುವ ಈ ಖಡ್ಗದೋಳು ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಸಹೋದರ ದುಶ್ಯಾಸನ ಪೂಜ್ಯನು ಹಿರಿಯವನೆಂಬುದ ಮಾತ್ರಕ್ಕೆ ಈತನ ತಲಾಟೆಯು ಬಹಳ ಅತಿಯಾಯಿತು. ಕೂಡಲೇ ಇವನನ್ನು ಸಭೆಯಿಂದ ಆಚೆಗೆ ಹೊರಡಿಸು. ಬಾಯ ವಿದುರ ಹೊಚ್ಚನಂತೆ ನೀ ಹೇಗೆ ಒದರುವೆ ಹೊತ್ತು ಬಾಯ ವಿದುರ ಹೆಚ್ಚಿಗೆ ಮಾತುಗಳಾಡಿದರೀಗ ಕತ್ತಿ ಕೆಳವೆ ಅದರೊಳಗೆ ಹೊಚ್ಚು ಬಾಯ ವಿದುರ ಹೊಚ್ಚನಂತೆ ನೀ ಹೇಗೆ ಒದರುವೆ ಹೊತ್ತು ಬಾಯ ವಿದುರ. ಎಲ್ಲವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಈಗಲೇ ಈ ಸಭೆ ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರ. ದುರ್ಯೋಧನ, ಆ ಭೀಮಸೇನನು ನಿಮ್ಮನ್ನು ಸದೆ ಬಡಿಯುವಾಗ ರಕ್ಷಿಸಬೇಕೆಂದು ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುತ್ತೇನೆ. ಪ್ರಮಾದವಾಯಿತು. ಪೂಜ್ಯರಾದ ವಿದುರನನ್ನು ಅಪಾತ್ರಕ್ಕೆ ಗುರಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಆತನು ಧನುರ್ಧಾರಿಯಾಗಿ ನಿನ್ನ ಬೆಂಬಲವಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರಾಗಿದ್ದರು. ಅನ್ಯಾಯವಾಗಿ ದುಡುಕಿದೆಲ್ಲ ದುರ್ಯೋಧನ. ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಧನಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನ ಯುದ್ಧದೋಳ್ ಆ ಮಧ್ಯಮ ಪಾಂಡವನ ಓದಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ. ಕರ್ಣ, ಈ ದಾಸಿ ಪುತ್ರ ವಿದುರನು ಎಂದಾದರೂ ಧನಸ್ಸನ್ನು ಹಿಡಿದು ಯುದ್ಧ ಮಾಡಿರೋರನ್ನು ನೋಡಿವಿರೆಯಾ ಅಥವಾ ಕೇಳಿರುವೆಯಾ? ಬಿಡು, ಈ ದನ ಹಿಡಿದ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವೇನಿಲ್ಲ. ಸರ್ವರೆಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಅವರನ್ನು ಸಭೆಯಿಂದ ಆಚೆಗೆ ಹೊರಡಿಸುವುದು. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರದ ಪಟ್ಟಿಯು ಸಿದ್ಧವಾಗಿದ್ರು ಸಹೋದರ. ಇದೋ ಸಿದ್ಧವಾಗಿರುವುದು. ಕೊಡು ಸಹೋದರ, ಆ ಕೃಷ್ಣನು ಬಂದಾಗ ನಾನು ಅದನ್ನೇ ಎದುರುವೆನು. ಸೂತ್ರಧರನು ನಾನೇ ಈ ಕುರುಕ್ಷೇತ್ರದ ಸೂತ್ರ
ಲೋಕದಾರನು ನಾನೇ, ಲೋಕದ ಹಿತವನ್ನು ಬಯಸಿದೆ ನಾನು. ಲೋಕದ ಹಿತವನ್ನು ಬಯಸಿದೆ ನಾನು, ಧರಿಸಿ ಹೇ ಧರ್ಮ ದೀಕ್ಷೆಯ, ಮೆರೆಸುವೆ ಕರ್ಮ ಸಾಕ್ಷಿಯ, ಧರಿಸಿ ಹೇ ಧರ್ಮ ದೀಕ್ಷೆಯ. ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಯಾಗಕ್ಕೆ ಸಿಲುಕದ ಯೋಗ ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಅಗಣಿತ ಮಹಿಮನು ನಾನೇ ಮಹಾತ್ಮನು. ಅಗಣಿತ ಮಹಿಮನು ನಾನೇ ಮಹಾತ್ಮನು, ಧರಿಸಿ ಹೇ ಧರ್ಮ ದೀಕ್ಷೆಯ, ಮೆರೆಸುವೆ ಕರ್ಮ ಸಾಕ್ಷಿಯ, ಧರಿಸಿ ಹೇ ಧರ್ಮ ದೀಕ್ಷೆಯ, ಧರ್ಮ ದೀಕ್ಷೆಯ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆತಿರು. ಭೀಷ್ಮ ದ್ರೋಣಾದಿಗಳು ಸಹ ಎಷ್ಟು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣು ಸಹ ನೋಡದೆ ಕುಳಿತನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯಿಂದ ಮೆಟ್ಟಿ ನಾನು ತಾನಾಗೆ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವನು. ಜಾಗೃತಳಾಗ ನನ್ನ ಯೋಗಮಾಯಿ. ಏಳು ಚಕ್ರವರ್ತಿ ಏಳು. ಭೂಪಾಲಕನಾದ ನೀನು ಈ ಗೋಪಾಲನ ಪಾದಕ್ಕೆ ನಮಸ್ಕರಿಸುವುದೇ? ನಾನಿನ್ನ ಬಳಿಗೆ ಬರ್ತಿದ್ದನಲ್ಲ ಚಕ್ರವರ್ತಿ. ಕೃಷ್ಣ, ನಾನು ನಮಸ್ಕರಿಸಿದ್ದು ನಿನಗಲ್ಲ, ಮತ್ತಿನ್ಯಾರಿಗೆ? ಸಕಲ ಜೀವರಾಶಿಗಳಿಗೆ ಆಶ್ರಯವಾಗಿರುವ ಭೂದೇವಿಗೆ. ಅದು ಅಲ್ಲದೆ ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರಿಶೀಲಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ ಕೃಷ್ಣ. ನಿನಗೆ ನರ್ತನವೆಂದರೆ ಬಹುಷ್ಟವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಈ ಪೀಠವನ್ನು ಅಲಂಕರಿಸು, ನನ್ನ ಆಸ್ಥಾನದಿಂದ ನರ್ತನ ವೈಭವವನ್ನು ನೋಡುವಂತೆ ಆಗಬಹುದು ಭಾವ. ಸಹೋದರ ದುಶ್ಯಾಸನ, ಆರಂಭವಾಗಲಿ ನರ್ತನ. ಯಾರಲ್ಲಿ ನಮ್ಮ ಅರಮನೆಯ ರಾಜನರ್ತಕಿಯನ್ನು ಬರಮಾಡಿ. ಆಗಬಹುದು. ಹಲೋ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಕರ,
ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಆ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ವಲ್ಲರ 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 ವಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ವಲ್ಲರ 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 ವಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ವಲ್ಲರ 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 ಎಲ್ಲವ ಬಲ್ಲವ ಈ ಜಗವಲ್ಲ ಎಲ್ಲವ ಅಲ್ಲವ ಈ ಜಗವಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಪು ಪರಾಜೇಶ್ವರ ಕುರುವಂಶ ಕುಲತಿಲ್ ಮಕುಟೇಶ್ವರ ನೀರ ಕರುಣಾಳು ಕುರುಪು ರಾಜೇಶ್ವರ
ನೀಲವರ್ಣಧಾರಿ ಈ ಚೆಲುವ ಚೆಲುವ ಮುಗುದು ಪಾಳ್ಯದ ಚೆಲುವ ಇವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಕುಣಿದು ಜಗವ ಮರುಳುಗೊಳಿಪ ಹರಿ ಮುರಾರಿ ಕೃಷ್ಣ ನೀಲವರ್ಣಧಾರಿ ಈ ಚೆಲುವ ಹೇಳಿ, ಮತ್ತೊಮ್ಮೆ ಹೇಳಿ. ಅದನ್ನೇ ನನ್ನ ಅನ್ನವನ್ನೇ ಉಂಡು ನನ್ನ ಆಸ್ಥಾನದಲ್ಲೇ ಇದ್ದು ಬೇರೆಯವರು ನೋಡಿರ, ಮತ್ತೊಮ್ಮೆ ಹೇಳಿ. ಕೃಷ್ಣನಿ ಜೀವನೋ ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಕನದಾರಿ ಭೀಮನಿಗೆ ಇವನು ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಕನದಾರಿ ಇವನಿಗೆ ಸಾಟಿ ಯಾರು ಇಲ್ಲ ಇವನಿಗೆ ಸಾಟಿ ಯಾರು ಇಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ Takadi mita kajanu, takadi mita kajanu, takadi mita kajanu, di mita kajanu, di mita kajanu, di mita kajanu, di mita kajanu, tam tam takajanu, di mita kajanu, takadi mita kajanu, di mita kajanu, takadi mita kajanu, di mita kajanu, di mita kajanu, tajam, takajam, takidajam, tadigina tu, tadigina tu, tadigina tu, tajam, takajam, takidajam, tadigina tu, tadigina tu, tadigina tu, takadi mita kajanu. Timida kajanu, timida kajanu, timida kajanu, ta katajam tadita, kajam tadita, tadigina to da, dingi gina katom, rajingina, tadigina to dadigina to dadigina to da, tadigina to dadigina to dadigina to da. Tagadi mida kajanu, timida kajanu, timida kajanu, timida kajanu, timida kajanu, takajanu dam, takajanu dam, takajanu dam, tajum, takajum, tagitajum. Dadiginato, 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 dajum, dagajum, dagitajum, dadiginato, 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 dittangadada dargadagadim, tadim, dargadada tangadada dargadagadim, tadim, kadadagargadada tangadada dargadagadim, tadim, dadiginato, 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 dittangadada dargadagadim, tadim, dargadada tangadada dargadagadim, tadim, kadadagargadada tangadada dargadagadim, tadim, dadiginato, 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 dittangadada dargadagadim, tadim, dargadada tangadada dargadagadim, tadim, kadadagargadada tangadada dargadagadim, tadim, dadiginato, 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 dim dagita taka dagita dim dagita dargadada dim dagita dagita dim dagita dargadada dim dagita dagita dim dagita dargadada dittangadada dargadada dittangadada dargadada dittangadada dargadada ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾರಿ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಆ
ಏನಪ್ಪಣೆ ಈ ನರ್ತಕರಿಗೆ ತಕ್ಕ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು. ಕೃಷ್ಣ ನೋಡಿದೆಯಲ್ಲ ನರ್ತನವು. ತುಂಬಾ ಅದ್ಭುತವಾಗಿತ್ತು ಬಾಬಾ. ಈಗ ನೀನು ಬಂದ ಸಮಾಚಾರವನ್ನು ಸಭೆಗೆ ತಿಳಿಸಬಹುದು. ಮುಖ್ಯ ವಿಚಾರವೇನಿಲ್ಲ ಬಾಬಾ. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸಿದಾದರೆ ನಿನಗೊಂದು ಮುಖ್ಯ ವಿಚಾರವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿರುವೆ. ಕೃಷ್ಣ ರಾಜ್ಯದ ಒಂದು ವಿಚಾರವನ್ನೊಂದು ಬಿಟ್ಟು ಏನು ಬೇಕಾದರೂ ಹೇಳಬಹುದು. ಭಾವ, ರಾಜ್ಯದ ವಿಚಾರವಿಲ್ಲದರೆ ನಾನು ಇಲ್ಲಿಗೆ ಬರ್ತಾನೆ ಇಲ್ಲ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ ಕೃಷ್ಣ. ಪರಮ ಪೂಜ್ಯರಾದ ಆಚಾರ್ಯರೇ, ರುದ್ರೇ, ಕೌರವ ಪಕ್ಷಿರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವ ರಾಜ್ಯ ಕಾರ್ಯ ವ್ಯವಸ್ಥೆ ಇಲ್ಲಿ ಈಗ ನಿರ್ಣಯಿಸಲ್ಪಡಬೇಕಾಗುವುದರಿಂದ ಅವುಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮೃದ್ಧ ಫಲಾಪ, ಹಾತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರ. ಈಗ ಮುಂದಿರುವ ಪ್ರಶ್ನೆಯು ಸಮಗ್ರ ಕ್ಷತ್ರ ರಾಜರ ಅಸ್ತಿತ್ವ ನಾಸ್ತಿತ್ವಗಳೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಮಾತ್ರ ಮೂರ್ತಿಯನ್ನು ತೋರಿಸುವರು. ಈ ಎರಡರಲ್ಲಿ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿ ಕಾಲಾಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಧೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಜ್ಞಾತವಾಸಗಳನ್ನು ಮುಗಿಸಿಕೊಂಡು ಇದ್ದಿದ್ದರಲ್ಲವೇ ಈಗ ಅವರ ವಾಗ್ದಾನ ಹೋಗಿದೆ. ನೀವು ಮಾಡಿದ ಪ್ರತಿಜ್ಞೆಯಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚಗಳನ್ನು ಕೇಳಿದ್ರ ಬಾಲ್ಯದಿಂದಲೂ ಅವರುಗಳ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವಗಳನ್ನು ಮರೆಯಲು ಪಾಂಡವರನ್ನು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ಜೂತ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ದ್ರೌಪದಿಯ ಮಾನಭಂಗ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರತಿಸಿ ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಜ್ಞರಾದ ನಿಮ್ಮೆಲ್ಲರಿಗೂ ಉಳಿದೆ. ದುರ್ಯೋಧನ ಪಾಂಡವರ ರಾಜ್ಯವನ್ನು ಕೊಟ್ಟು ಅವರನ್ನು ನಿಶ್ಚಯಿಸಿರುವನು. ಇದೇ ನನ್ನ ಅಭಿಮತ. ಪಿತಾಮಹ, ರಾಜ್ಯದ ವಿಚಾರ ನಿಮಗೆ ಬೇಡ, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಗುರುದೇವ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಗುರುದೇವ, ರಾಜ್ಯದ ವಿಚಾರ ನಿಮಗೆ ಬೇಡ, ಸುಮ್ಮನೆ ಕುಳಿತುಕೊಳ್ಳಿ. ಕುಮಾರ ದುರ್ಯೋಧನ, ಯಾರು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟವರನ್ನು ಆಧರಿಸಿ. ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ನನ್ನದು ಅರಣ್ಯರೋಧನವೇ ನಿಜ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ದುರ್ಯೋಧನ.
ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಬೇಕೆ? ನಿಮಗಾಗಲಿ, ಪಿತಾಮಹರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುವುದಲ್ಲವೇ? ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿದ್ದೀರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ನೆರವೇರಿಸಿದೆ. ಆದರೆ ನಿನ್ನ ಮರುಳ ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ. ಇಂದ್ರಪ್ರಸ್ಥವಾದ 5 ಗ್ರಾಮವನ್ನಾದರೂ ಕೊಡು ಬಾವ. ಕೃಷ್ಣ, ಆ ಪಾಂಡವರಿಗೆ 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿದೆ. ಅಲ್ಲಿಗೆ ಬೇಕಾದರೆ ಹೋಗಲಿ. ಸಹೋದರ ದುಶ್ಯಾಸನ, ಭಿಕ್ಷಾ ಪಾತ್ರೆಯನ್ನು ಕಳಿಸಿಬಿಡು. ಭೀಮನು ಮಹಾವರಟ. ಯಾರಿಗೋ? ಮತ್ತೆ ಯಾರಿಗೆ? ನಿನಗೆ. ಕೃಷ್ಣ, ಆತನಿಗಾದರೂ 1 ಗ್ರಾಮವನ್ನಾದರೂ ಕೊಡು ಬಾವ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಯಾಚನೆಯನ್ನು ಮಾಡುತ್ತಿರುವ ನಿನ್ನ ಮಾಯಾ ಸ್ವರೂಪವನ್ನು ನಾನು ಬಲ್ಲೆ ಕೃಷ್ಣ. ಭೀಮನಿಗೆ 1 ಊರಲ್ಲ, 1 ಊರಿನಲ್ಲಿ 1 ಗೋವಿನ ಪಾದದಲ್ಲಿ 1 ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗದು. ಕೊನೆಗೂ ನನ್ನ ಮಾತನ್ನು ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಾಗ್ರಹದ, ದುಸ್ಸಾಹಸದ ದುರಾಭಿಮಾನ. ವಿಚಾರ ಮಾಡು ಕೊರವೇಶ್ವರ. ಕೃಷ್ಣ, ಏನೆಂದೇ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನವೇ? ಇಲ್ಲವೇ ಬಾಬಾ? ಅದು ಆಗಲ್ಲ. ಕೇಳು ಕೃಷ್ಣ. ಭರತ ಕಂಡವ ಜಯಿಸಿ ಔಷಧಿ ಗುರುಕುಲವ ಪರಿಪಾಲಿಸುತ್ತಿರ್ಪ ಏನಗದಾರು ಸಾಟಿ. ಕೃಷ್ಣ, ಭರತ ಕಂಡವ ಜಯಿಸಿ ಔಷಧಿ ಗುರುಕುಲವ ಪರಿಪಾಲಿಸುತ್ತಿರ್ಪ ಏನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ, ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲನೆಂದನು ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಅಸಮ ಬಲಶಾಲಿಗಳು, ಅಸಮ ಬಲಶಾಲಿಗಳು, ಭೀಮ ದ್ರೋಣಾದಿಗಳು ಸಾಗಂತದೆ ಬಡಿವರು ಮಕ್ಕುಟ ಮರ್ದನರ. ಕೃಷ್ಣ, ಏನೆಂದೆ ಕೃಷ್ಣ? ಈ ಕೆಚ್ಚದೆ ಕೌರವನನ್ನು ಕೊಚ್ಚಬೇಕೆಂದಲ್ಲವೇ? ಆ ನಿನ್ನ ತುಚ್ಛ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ಓದಿಸಬೇಕೆಂದಲ್ಲವೇ? ಆ ನಿನ್ನ ಮಿತ್ರ ಪಾರ್ಥ ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲ ಆ ಪಾಂಡವರು ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನವನ್ನು ಪುರಿಗೈದು ಈ ಭರತ ಖಂಡದಲ್ಲಿ ತಮ್ಮದೇ ಆದಂತಹ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ತಿರುಕ ಪಾಂಡವರು ಅದು ದುರಾಗ್ರಹ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಬಾರಿ ಬಾರಿಗೂ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ದರಿದ್ರ ಪಾಂಡವರು ಅದು ದುರಹಂಕಾರ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯ ಪ್ರಯೋಜನ ಇಲ್ಲ. ನೀವಿನ್ನು ಹೊರಡಬಹುದು. ಅಣ್ಣನ ಮಾತುಗಳೆಲ್ಲ ಊನನ್ನು ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧದ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ವೇದಿ ಪಾಂಡವರು
ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡು ಹರಿಯದೆ ಕಾಡಿಗೋಗಲೆ, ನಾಡು ಹರಿಯದೆ ಕಾಡಿಗೋಗಲಿ ನೀಡಲಾಗದು ರಾಜಗಳು. ಮೆಟ್ಟಿ ಬೆಳೆಯುವ ದುಷ್ಟ ಪಾಂಡವರ ಮೆಟ್ಟಿ ಸೀಳುವೆ ಗದೆಯೊಳಗೆ, ಮೆಟ್ಟಿ ಸೀಳುವೆ ಗದೆಯೊಳಗೆ, ಮೆಟ್ಟಿ ಸೀಳುವೆ ಗದೆಯೊಳಗೆ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ ಉಕ್ಕಿ ಬರುವ ಆಕ್ರೋಶವನ್ನು ಹೋಗು ಕೃಷ್ಣ, ಸಮರವೇ ಸಿದ್ಧ. ಕೃಷ್ಣ ಕಾಡಿ ಒಟ್ಟುವೆ, ಬಡ ಬಡ ಕೆಡುಕವೆ ಕಡಿಯುತ್ತ ಪಿಡಿಯುತ್ತ ಕಾಡಿ ಒಟ್ಟುವೆ, ಕಾಡಿ ಒಟ್ಟುವೆ, ಬಡ ಬಡ ಕೆಡುಕದ ಕಡಿಯುತ್ತ ಪಿಡಿಯುತ್ತ ಕಾಡಿ ಒಟ್ಟುವೆ. ಬೆಟ್ಟು ತಲಿಗಲೆ ಮಾದ ಬೆಟ್ಟದ ಬಡ ಬಡ ಯಾದ, ಬೆಟ್ಟು ತಲಿಗಲೆ ಮಾದ ಹುಟ್ಟುದ ಪರಮ ಯಾದ, ಬೆಟ್ಟದ ಗುಟ್ಟುದ ಪುಡಿ ಪುಡಿ ಗುಟ್ಟುದೆ, ಬೆಟ್ಟದ ಗುಟ್ಟುದ ಪುಡಿ ಪುಡಿ ಗುಟ್ಟುದೆ ಕಾಡಿ ಒಟ್ಟುವೆ, ಬಡ ಬಡ ಕೆಡುಕದ ಕಡಿಯುತ್ತ ಬಿಡಿಯುತ್ತ ಕಾಡಿ ಒಟ್ಟುವೆ, ಕಾಡಿ ಒಟ್ಟುವೆ, ಕಾಡಿ ಒಟ್ಟುವೆ. ಕೃಷ್ಣ ರಾಜಾದಿರಾಜರಾದ ನಮಗೆ ನೀತಿಯನ್ನು ಹೇಳಲು ಬಂದಿರುವೆಯಾ? ಆ ಪಾಂಡವರ ಸೊಕ್ಕ ನಡಗಿಸಿದ ಹೋದರೆ ನಾನು ಸಿಂಧೂರಾಜನೇ ಅಲ್ಲ. ಹೋಗು ಕೃಷ್ಣ, ಸಮರವೇ ಸಿದ್ಧವೆಂದು ಆ ಪಾಂಡವರಿಗೆ ತಿಳಿಸಿಬಿಡು. ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲಿನ ಅಗೆಯುತ್ತಿರದ ಹೊರತಾಗಿ ಈ ರಾಜೇನಿಗೆ ಮೃಷ್ಟಾನವೂ ರುಚಿಸುವುದಿಲ್ಲ. ಯದುಪತಿ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು ಹೊರತು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವನಂತೆ ಮಾತನಾಡುತ್ತಿರುವೆಯಾ? ಆ ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಏನು ಕೃಷ್ಣ? ಪಾಂಡು ತನೆಯರು ರಣದೊಳು ಸೆಳೆಸದೆ, ಪಾಂಡು ತನೆಯರು ರಣದೊಳು ಸೆಳೆಸದೆ, ಸಂಧಿಯ ನಾಟಕ ಆಡಲು ಕಳುಹಿಹರೆ. ಸಂಧಿಯ ನಾಟಕ ಆಡಲು ಕಳುಹಿಹರೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಪಾಮ ವಲ್ಲಭನೇ. ಹಠವಂತರು ನಾವು ಹಿತವಿದು ತಿಳಿನಿ, ಹಠವಂತರು ನಾವು ಹಿತವಿದು ತಿಳಿನಿ, ಹಠವಂತರು ನಾವು. ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನಿ, ಹಠವಂತರು ನಾವು ಹಿತವಿದು ತಿಳಿನಿ, ರಣದಳು ಪಾತನ ಶಿರ ಕಡಿದಿಡುವೆ, ರಣದಳು ಪಾತನ ಶಿರ ಕಡಿದಿಡುವೆ.
ವಿಷಯವ ಬಲ್ಲವನೇ ಬಲ್ಲದು ನಿನಗೆ ವಲ್ಲಭನೇ ಭಾಮ ವಲ್ಲಭನೇ. ಕೃಷ್ಣ ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯನು ಕೇಳಲು ಬಂದಿಲ್ವೇ? ಹಾ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ನನ್ನ ಈ ತನು ಮನವನ್ನು ಅರ್ಪಿಸಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವಾರು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೇ ಅನ್ನಾಧಿಪತಿ, ಯದುಪತಿಯ ಕಂಠವು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಮೇರೆ ಮೇರಿತು ಮತನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ, ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ, ಘೋರ ಯೋಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ, ತೋರು ನೀ ಜ್ಞಾತಿಗಳು ಮೈತ್ರಿ ಭಾವವ, ತೋರು ನೀ ಜ್ಞಾತಿಗಳು ಮೈತ್ರಿ ಭಾವವ, ಸಹೋದರರ ಸಹನ ಗಣಕ್ಕೆ ಮೀರಿ ಮೆರೆಯಬೇಡವೆನುತ, ಸಹೋದರರ ಸಹನ ಗಣಕ್ಕೆ ಮೀರಿ ಮೆರೆಯಬೇಡವೆನುತ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ, ಗುರುದ್ರೋಣ ವಿದುರ ಭೀಷ್ಮಾದೀರ್ಯರಂ, ಗುರುದ್ರೋಣ ವಿದುರ ಭೀಷ್ಮಾದೀರ್ಯರ ಹಠ ಮಾಡದ ಎನ್ನ ನೆರೆದ ಸಭೆಯೊಳಗೆ ಸರಿದಾಡಬಹುದೇ, ಹಠ ಮಾಡದ ಎನ್ನ ದಿಟ ನುಡಿ ಆಲಿಸು, ಹಠ ಮಾಡದ ಎನ್ನ ದಿಟ ನುಡಿ ಆಲಿಸು. ಕುರುಪಾಂಡವರೈವರ ದ್ವೇಷಕ ಮೂಲ, ಕುರುಪಾಂಡವರೈವರ ದ್ವೇಷಕ ಮೂಲ, ಶಕುನಿಯ ಸೇಡಿನ ಕೃಷ್ಣ ಮದಾಲ, ಶಕುನಿಯ ಸೇಡಿನ ಕೃಷ್ಣ ಮದಾಲ. ದುರ್ಬೋಧಕ ಕಿವಿ ಕೊಡದೆ, ದುರ್ಬೋಧಕ ಕಿವಿ ಕೊಡದೆ ತಪ್ಪಿಸಿ ಯುದ್ಧದ ನಡೆಯುವ ದುರ್ಯಾಂತವ. ಸಾರಿ ಸಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಸಾರಿ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಬಾರಿ ತಾಳ್ಮೆ, ಬಾರಿ ತಾಳ್ಮೆ. ದುರ್ಯೋಧನ, ಈ ನಿನ್ನ ಗುರಿ ಹಿರಿಯರು, ಬಂಧು ಬಾಂಧವರು, ಸಹೋದರರು ಇವರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವೆ ಏಕೆ? ದಾನವಿಜ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೂ ಅಲ್ಲ, ಓಹೋ ಮತ್ಯಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಕರ ಮಾನವ ಕೋಟಿಯನ್ನು ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೊರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಏನೆಂದೇ? ಪಾಂಡವರು ಪುರುಷ ಪ್ರಧಾನರೆಂದರುಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರುಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವ ಅವರಾಗಿದ್ದೊಡೆ.
ಕೃಷ್ಣ ಭರತ ಕಂಡವನಾಳುವ ಗಂಡು ಗಲಿಗಳವರಾಗಿದ್ದೊಡೆ ಆ ಗಂಡದೆಯ ಗುಂಡಿಗೆ ಉಳ್ಳವರು ಅವರಾಗಿದ್ದೊಡೆ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೆಂಡ ಮಂಡಲವ ಕಾರಿ ಪ್ರಚಂಡತ್ವವನ್ನೆರೆಯದೆ ಚಂಡರನ್ವಯ ಸಭೆಯು ತಲ ತಗ್ಗಿಸಿ ಕುಳಿತ ಆ ಲಜ್ಜೈನರು ದೋದಂಡರೆಪ್ಪೆ ಮಾಧವ ಮಾಧವ ಏನೆಂದೆ ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾರುತಿಯ ಯೋಗ್ಯವಾದ ಜೀವನ, ಆ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಹಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಕುರುಕುಲದ ಕಳಂಕ ಸ್ವರೂಪನಿ, ನಿನ್ನ ಅಪರಾಧಗಳು ಏನೆಂದು ಕೇಳುವಿಯಾ? ಓಹೋ, ನನ್ನ ಅಪರಾಧಗಳು ಏನೆಂದು ಹೇಳಿವೆ ಕೃಷ್ಣ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕದಗಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದೂತಕ್ಕೆ ಎಳೆದನ್ನು ಮರೆತೆಯ. ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅಂತಕಾಲದ ಧೂಮಕೇತನಂತೆ ಈ ನೀಚ ಕೃತ್ಯನ್ನು ಹಿಂಬಾಲಿಸೆಂದು ನೆನಪಿನಲ್ಲಿಡು. ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರೋಕ್ತನಾದ ನನಗೆ ಕೀರ್ತಿಯು ಸಹಿಸು ಎಂದಿಗೂ ಲಭಿಸದು. ಅದರಿಂದ ಭ್ರಮೆ ಕೃಷ್ಣ, ಮುಕುಂದ, ಮಾಧವ, ಈ ದುರ್ಯೋಧನನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರು ಎನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನಾಗುವುದಿಲ್ಲ ಕೃಷ್ಣ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕಟ್ಟಾಳು ಕೌರವೇಶ್ವರನು ತುಂಬಿದ ಸಭೆಯಲ್ಲಿ ಚಪ್ಪಾಳೆ ತಟ್ಟಿ ಅಣಕಿಸಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ಪಾಂಡವರ ಸದಿ ಪಾಂಚಾಲಿ ಅಂದೇ ತೊಟ್ಟೆನ ಛಲ. ಕೃಷ್ಣ, ಭೂತ ಪೇತ ಪಿಚಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆದರಿ ಕದಲಕ್ಕೂ ನಿಂತರೂ ಸರಿಯೇ, ಕಲಿವಂಶದಿಂದ ಉದ್ಭವಿಸಿದ ಕುರುಕುಲ ರತ್ನ ಸಿಂಹಾಸನವು ರಕ್ತದ ಉಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿರಿದು ಮಣ್ಣಾದರೂ ಸರಿಯೇ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೆಟ್ಟರೂ ಸರಿಗೆ ಎದೆಗೆಡದೆ ಬೆಟ್ಟು ಕೊಡಲು ಕೊಡು ಭೂಮಿಯನ. ಕೆಟ್ಟರೂ ಸರಿಗೆ ಎದೆಗೆಡದೆ ಬಿಟ್ಟು ಕೊಡಲು ಭೂಮಿಯನ. ಅಟ್ಟಾಸದಿಂದ ಭುಜವ ತಟ್ಟಿ ಕಟ್ಟಿ ಮೇಳವಯ್ಯನ್ ವೈರಿ ಕುಲ್ಲವ. ಕೃಷ್ಣ, ಅಟ್ಟಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಯ್ಯನ್ ವೈರಿ ಕುಲವ. ಕಡೆಯ ನಿರ್ಧಾರ ಬೇರೆ ಜಗಪತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ. ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬೆಳೆನೋ, ನೆಲವನ್ನು ಕೊಡೆನೋ. ಗುರುಬಲ ರಾಮನ ಬೆಂಬಲವಿರನು, ಛಲವನ್ನು ಬಿಡನು, ನೆಲವನ್ನು ಕೊಡೆನು. ಆಕಾಶ ಭೂಮಂಡಲ ಕರೆದು ಬಾಯಿ ಬಿರಿಯಲೇ ಕೃಷ್ಣ. ಆಕಾಶ ಭೂಮಂಡಲವೇ ಕರೆದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವವರ ಗೆಲ್ಲಲು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಗಾಡಿ ಗೆದ್ದು ಪಡೆ. ಕಡೆಯ ನಿರ್ಧಾರ ಬೇರೆ ಜಡಪದಿ ಪಾಂಡವರೊಡೆಯಲಿಕ್ಕೆ, ಕಡೆಯ ನಿರ್ಧಾರ ಬೇರೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಸಮಸಾಧಕವಾಗದೆ.
ಪಾಂಡವರಿಗೆ ಸಮಭಾಗವ ಕೊಡಿರಲು ನೀ ಕೊಟ್ಟ ಶ್ರಮ ಸಾರ್ಥಕವಾಗ ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಇಲ್ಲವೇ ಭಾವ? ಹಾಗಾದರೆ ಕೇಳು. ಸಂತಾನಗೆಂದು ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆವು. ಸಂತಾನಕ್ಕೆಂದು ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರು. ಕಡೆಯ ನಿರ್ಧಾರ ಬೇಳೆ ಜಡಪತಿ ಪಾಂಡವರೊಡೆಯನ್ನು ಕೇಳಿ. ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ಕೃಷ್ಣ ಜಲತಟ್ಟು ಮಾಡುವೆನು ಕಡಾಕಡಿಯುತ್ತ. ಸತ್ತರೆ ಸಾಯುಧ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗ ಆ ನಿನ್ನ ತಿರುಗ ಪಾಂಡವರಿಗೆ ಯುದ್ಧವೇ ಸಿದ್ಧವೆಂದು ತಿಳಿಸಿಬಿಡು. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶದ ಕಳಂಕ ಸ್ವರೂಪ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರ್. ದರ್ಪದಿಂದ ಮೆರೆಯಬೇಡವೈ ಸುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋ ಬುದ್ಧಿತ, ಅಂದನಾಗದೆ ಮುಂದಾಲೋ ಬುದ್ಧಿತ. ಸಂಧಿಗಾಗಿ ಬಂದವನು ನಿನ್ನಲಗನುಚಿತ, ಸಂಧಿಗಾಗಿ ಬಂದವನು ನಿನ್ನಲಗನುಚಿತ. ದರ್ಪದಿಂದ ಮೆರೆಯಬೇಡವೈ ಸುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಮೊದಲದಿರಲು ಮಾಧವ. ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ. ಬಣದ ನುಡಿಗಳಿನ್ ರಕ್ತದ ಕಣಕಣವು ಕುಣಿದು ರಣದಲ್ಲವರನ್ನು ಹೊದಿಸಲು ಪಣ ತೊಟ್ಟಿರುವ ಕೆರಳಿದಕ್ಕೆ ಸರಿಯ ಕೊನೆಗಿಟ್ಟನೆ. ಪದೇ ಅದೇ ವಿಷಯ ಒದರದಿರಲು ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಟ್ಯನು ಇರಲೈ. ರಣದಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಟ್ಯನು ಇರಲೈ. ಅವರ ಕೋಶವ ದಮನಗೊಳಿಸಲು, ಅವರ ಕೋಶವ ದಮನಗೊಳಿಸಲು ನಿನಗ ನೀಡಿದನು ಸಲ್ಲಿಸು ಯೋಧವ. ಉಲ್ಲಾಸ ಪಡುನೆ ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಿನ್. ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಿನ್. ಕೆರಳಿಗಿ ಕೌರನ ಸೋದಾಗ್ನಿಯಂ ಸಲ್ಲದ ಮಾತುಗಳಾಡಿ ಕೊಲ್ಲಡಗಿಸಿಕೊಳ್ಳಬೇಕು. ಯಾರಿಗರು 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 ಈ ಚಲದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು? ಪುರುಷೋತ್ತಮನು ದುರಹಂಕಾರವ ತೋರಿದೆಯಾದೊಡನೆ, ಪುರುಷೋತ್ತಮನು ದುರಹಂಕಾರವ ತೋರಿದೆಯಾದೊಡನೆ. ಹರುಷದಿಂದಡೆವ ಗುರು ಸಿಂಹಾಸನ, ಹರುಷದಿಂದಡೆವ ಗುರು ಸಿಂಹಾಸನ. ರಣದೊಳ್ ಅಧಮದನ ಎನ್ನಿವನನ್ನು ಈ ಸಭೆಯಲ್ಲಿ ಮನ್ನಿಸುವುದು ಅನುಚಿತ. ಎನ್ನಿವನನ್ನು ಈ ಸಭೆಯಲ್ಲಿ ಮನ್ನಿಸುವುದು ಅನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿ ದೂತನ, ಸಮಯ ವ್ಯರ್ಥಗೊಳಿಸದೆ ಆವರಿಸಿ ದೂತನ. ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ
ಸುರ್ಯೋಧನ ದರ್ಪದಿಂದ ಮೆರೆಯಬೇಡವೈ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ನೀವೇ ನಿರ್ಧರಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಳೆ ನಿರ್ಧರಿಸಿ ಮುಖ್ಯವಾದ ಸಲಹೆಯನ್ನು ಕೊಟ್ಟಿರುವನು. ಯಾರಿಗೋ? ಮತ್ತಾರಿಗೆ? ಪೌರವೇಶ್ವರ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವ ಬದಲು ಪೌರವೇಶ್ವರ, ಹೌದು, ನಿನ್ನ ನಡೆಯಲೇ ಮುಂದಿನ ಕಾರ್ಯ. ನಿನ್ನ ರಾಯಭಾರತ್ವಕ್ಕೆ ನಮ್ಮ ಉಚಿತ ಸತ್ಕಾರವನ್ನು ಸ್ವೀಕರಿಸಿ ಎಂದು ಹೇಳಲು ನಮ್ಮ ಮುಖ್ಯ ಸಲಹೆ ಇಟ್ಟಿದ್ದಾರೆ ನಮ್ಮ ಸೋದರ ಮಾವದ ಶಕುನಿಯವರು. ಓಹೋ, ಶಕುನಿ ಮಾವನ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿಮ್ಮ ಅದ್ಭುತವಾದ ಸತ್ಕಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸು. ಸಹೋದರ ದುಶಾಸನ, ಸಿಂಧು ರಾಜ, ಕರ್ಣ, ಶಕುನಿ, ಬಂಧಿಸಿ ಇವನನ್ನು. ಯಾರನ್ನ ಬಂಧಿಸಿರೋ ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಗಾಳಿಯಿಂದ ಬೀಸಣಿಗೆಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಿಂಬಿಸಲು ವ್ಯರ್ಥ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಸಹೋದರ ದುಶಾಸನ, ಈತನ ಗೊಡ್ಡು ಬೆದರಿಕೆಗಳಿಂದ ನಮಗಾಗುವ ಪ್ರಯೋಜನವೇನಿಲ್ಲ. ಬಂಧಿಸಿ ಕೃಷ್ಣನನ್ನು. ಆಗ ಜಾಗೃತಳಾಗು ನನ್ನ ಮಾಯೆ, ಯೋಗ ಮಾಯೆ. ಈಗಲೂ ನನ್ನನ್ನು ಬಂಧಿಸಿರಿ. ಅಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ. ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ಮುಖ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನೊಡನೆ ಬರುವ್ಯಾ ಕರ್ಣ? ಪರಮಾತ್ಮ. ಕರ್ಣ, ಪಾಂಡವರ ಪಕ್ಷಪಾತಿಯಾದ ಪರಮ ಪುರುಷೋತ್ತಮನೇ, ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆದರ್ಶಿ ಕರೆತರಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿಲ್ಲ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ. ನನ್ನ ನುಡಿಯ ಸಂತೋಷದಿಯಾಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿಯಾಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಏನು ಪರಮಾತ್ಮ, ನಾನು ಕುಂತಿಯ ಪುತ್ರನೇ, ಇದು ಸತ್ಯ ಸಂಗತಿ? ಹೌದು ಕರ್ಣ. ನನ್ನ ಜನ್ಮ ರಹಸ್ಯವನ್ನು ತಿಳಿಸುವ ದೇವ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ, ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ, ನಾಮಧೇಯದಿ ದಾನ ಶೂರ. ನಾಮಧೇಯದಿ ದಾನ ಶೂರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದ್ರೆ ಭೀಮಾರ್ಜುನರು ನನ್ನ ನೋಡಿದಾಗಲೆಲ್ಲ ನೀಚ, ಹೀನ, ಸೂತ ಕುಲದವನು ನೀ ಎಂದು ಹೀಯಾಳಿಸುತ್ತಿರುವಾಗ ನಾನು ಇಂಥವನು ಎಂಬ ವಿಚಾರವು
ಅವರಿಗೆ ತಿಳಿದಿದೆಯಾ? ಸೂತನು ಅನ್ನಾತನಲ್ಲವೋ ಚಂದ್ರಕುಲ ದೇಶ ನೀನು. ಸೂತನು ಅನ್ನಾತನಲ್ಲವೋ ಚಂದ್ರಕುಲ ದೇಶ ನೀನು. ಪಾಂಡವರಳು ಸೇರಿಸುಕದಿ ಕರ್ಣ. ಪಾಂಡವರಳು ಸೇರಿಸುಕದಿ ಬಾಳುವೆ ಬಾರ ನೀನು ಕ್ಷೇಮದಿ. ಬಾಳುವೆ ಬಾರ ನೀನು ಕ್ಷೇಮದಿ. ಬಾಳುವೆ ಬಾರ ನೀನು ಕ್ಷೇಮದಿ. ಏನು ಪರಮಾತ್ಮ, ನಾನು ಆ ಪಾಂಡವರನ್ನೇ ಕುಡಿಬಾಳುವುದೇ? ಇದು ಸಾಧ್ಯವಿದೆಯಾ? ಹೌದು ಕರ್ಣ, ಏಕೆ ಸಾಧ್ಯವಿಲ್ಲ ಕರ್ಣ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ. ವೀರವರ ರವಿ ಕುವರ. ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಪಾಂಡವರನಿಗೆ ಸಹೋದರ ಆಗಬೇಕು ಕರ್ಣ. ಬಹಳ ಚೆನ್ನಾಗಿದೆ ನಿನ್ನ ಈ ವಿನೋದ ಪ್ರಸಂಗ. ಓಹ್, ಮರೆತಿದ್ದೆ. ಇದಾದರೂ ಯುದ್ಧದ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನೀನು ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥರಲ್ಲಿದ್ದಾಗಲೇ ದುರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದಳು. ಆ ಮಂತ್ರವು ಫಲಿಸುವೋ ಇಲ್ಲವೋ ಎಂಬ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಆಗ ನಿನ್ನ ತಾಯಿಯು ಲೋಕೋಪಕ್ಕೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕಾರಣ ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಒಲಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾಕರಣ. ಏನು ಪರಮಾತ್ಮ, ಪಾಂಡವರು ನನ್ನ ಸಹೋದರಿ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹಿತ್ತ ತಾಯಿ. ಇದು ಸತ್ಯ ಸಂಗತಿ ದೇವ. ಕಾರಣ ನೀನು ಆರಾಸುತ್ತಿರುವ ಸೂರ್ಯದೇವನಾಣವು ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹೋ ನನ್ನ ಭಾಗ್ಯದ ದುರ್ವಿದೆ, ನನ್ನನ್ನು ಎಷ್ಟು ವಿಧವಾಗಿ ಕಾಡಿರುವೆ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಬದನ ನಿಂದೆಯಲಿ ಬೆಂದೆ. ಪರಮಾತ್ಮ, ಇಂದು ಬದನ ನಿಂದೆಯಲಿ ಬೆಂದೆ. ಬಂದ ವಿಮೋಚನ ಮಾರ್ಗವನರಿತು ಬಂದ ವಿಮೋಚನ ಮಾರ್ಗವನರಿತು ದೇವಾ. ಶೋಧನೆ ಪಾಪಿಯಾಗಿ ಪರಿತಾಪ
ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ತಪಗೂಡಿ ಜೀವಿಸಲೇ ಪರಿ ಸಹಜರ ತಪಗೂಡಿ ಪಾತಕ್ಕೆ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕ್ಕೆ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ಶಾಪ ಪಾಪಿಯಾಗಿ ಪರಿತಾಪಕೀಡಾಗಿ ದೇವಾ ಶೋಧನೆಗೆ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಒಂದು ಕಡೆ ಆಶ್ರಯ ನೀಡಿ ಗೌರವಿಸಿದ ತೋರುತ್ತು ಮತ್ತೆಲ್ಲವೇ ಸಹೋದರೆಂಬ ಪಾಶವು ಕೊಳಗಿಸುತ್ತದೆ ಇವರಲ್ಲಿ ಯಾರನ್ನು ಆಶ್ರಯಿಸಲಿ ಯಾರನ್ನೂ ತ್ಯಜಿಸಲಿ ದಿಕ್ಕೆ ತೋಚದಂತಾಗಿದಿಲ್ಲ ದೇವ ಕರ್ಣ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ ಈಗ ತಾನು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀಂತಿ ಕಳಂಕಂದ ನಿನ್ನನ್ನು ಉದ್ಧಾರ ಮಾಡಿದ್ದೇನೆ ಯಾರನ್ನ ತ್ಯಜಿಸಬೇಕೋ ಯಾರನ್ನ ಆಶ್ರಯಿಸಬೇಕೋ ನೀನೇ ನಿರ್ಧರಿಸಿಕೋ ಕರ್ಣ ಮತ್ತೊಂದು ವಿಚಾರ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಈ ಕರ್ಣನಾರು ಈತನನ್ನು ನೋಡಿದಾಗಲ್ಲ ನನ್ನ ಮನಸ್ಸಿಗೆ ಮರುಕು ಉಂಟಾಗುಂದು ಹೇಳುತ್ತಿದ್ದಳು ಈಗ ತಾನು ನಿನ್ನ ವಿಚಾರವನ್ನು ತಿಳಿಸಿ ಬಂದೆವನು ಆಕೆಯು ನಿನ್ನನ್ನು ನೋಡಲೆಂದು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರಲು ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ ಏಕೆಂದರೆ ಎತ್ತ ಕರಳು ಎಚ್ಚರಿಕೆ ಕರ್ಣ ನಾನಿನ್ನು ಬಂದು ಬಹಳ ವೇಳೆಯಾಗಿತ್ತು ನಾನಿನ್ನು ಬರಲೇ ತಮ್ಮ ಚಿತ್ತು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಎಂದು ಅಸತ್ಯ ನುಡಿಯುತ್ತಾನೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನು ಸಾವಿರಾರು ಆನೆಗಳ ಬಲವುಳ್ಳ ರೋದ್ರಾಂತ ಸಂಭೂತ ಭೀಮಸೇನನು ನನ್ನ ಸಹೋದರನು ತೇಜೋಯ ಮೂರ್ತಿಗಳಾದ ನಕಲ ಸಹದೇವಾದಿಗಳು ನನ್ನ ತಮ್ಮಂದಿರೇ ಪಾಂಡುರಾಜ ಕುಂತಿದೇವಿ ಮಾಧ್ವಿದೇವಿ ನನ್ನ ಎತ್ತ ಜನನಿ ಜನಕರೇ ಪರಶಿವನೊಡನೆ ಸರೀಸಮನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ಪರಮವೀರ ಪಾರ್ಥ ನನ್ನ ಸಹೋದರನೇ ಅಯ್ಯೋ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದು ನಿನ್ನೆ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದೋಕುಡಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಂಡಿಂದ ನೋಡಬೇಕು ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥಪಡ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆಂತ ಹೌದೇ ಸಂಕಟ ಹೀಗಿರುವಲ್ಲಿ ನಾನು ಪಾಂಡವರು ನಿಲ್ಲಿಸಲು ಅಥವಾ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ
ಅಯ್ಯೋ ಅರ್ಜುನ ಚಲದೆ ಆರ್ತನ ಗುಂಡವಂ ಕಡಿದು ಮಧುಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಆನಂದ ಸ್ವಾಮಿ ಕೌರವೇಶ್ವರನಿಗೆ ಮಧುಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲ್ತಾಗುವುದೇ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ಸಾಯಲೇ ಐವರ ಕಾಂತೆ ಎನಿಸಿರೆ ಚಂದೆ ಐವರ ಕಾಂತೆ ಎನಿಸಿರೆ ಚಂದೆ ಕಳೆದ ಪರಿವರ ಸವಿಸಿದೆ ಜೀವ ಕಳೆದ ಪರಿವರ ಸವಿಸಿದೆ ಜೀವ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಉಸ್ಕವಾಗಿದ್ರೆ ಹೆಚ್ಚು ಹೆಚ್ಚು ಅಪಮಾನ. ಛೇ ವಿರಾಟ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರುವೆ? ದೇವಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾ ಮದ್ದಳಾಗಿರೋಳಲ್ಲ? ಪಾಂಚಾಲಿ, ಶಾಕರೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ದುರಾತ್ಮರವರ ಮನದಿ. ಶಾಕರೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ದುರಾತ್ಮರವರನ್ನು ಒಲಿಸುವೆ ನಾವು ಮನದಿ. ಎನ್ ವೈರಿಗಳವರನ್ನು ಸಿಗ್ ನಾವು ಮನದಿ. ಸಿಕ್ಕಿದವರ ಎದೆಯ ಹೊಗೆಯುತ್ತಲಿರುವೆಯ, ಸಿಕ್ಕಿದವರ ಎದೆಯ ಹೊಗೆಯುತ್ತಲಿರುವೆಯ, ಬಿಸಿ ರಕ್ತದಲ್ಲಿ ನಿನ್ನ ಮುಡಿಗಟ್ಟಿಸುವೆನು, ಬಿಸಿ ರಕ್ತದಲ್ಲಿ ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯೆಂದೆನಿಸಿ ನೀಡರೆಯೋ, ಪಾಂಡವರ ಪತ್ನಿಯೆಂದೆನಿಸಿ ನೀಡರೆಯೋ, ಕೆಚ್ಚೆದೆಯ ನಾರಿಯಂತಿರಲಿ ನೀ ಪರಿಯೋಳ್, ಕೆಚ್ಚೆದೆಯ ನಾರಿಯಂತಿರಲಿ ನೀ ಪರಿಯೋಳ್. ಪಾಂಚಾಲಿ, ಶಾಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ದುರಾತ್ಮರವರನ್ನು ಒಲಿಸುವೆ ನಾವು ನನಗೆ, ಎನ್ ವೈರಿಗಳವರ ಸಿಗಿಯುವೆ ನಾವು ನನಗೆ. ಪಾಂಚಾಲಿ, ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏನಾಯಿತು ಪ್ರಿಯತಮೇ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು.
ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ವಾಕ್ಯನಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವಿ. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರನನ್ನು ಆಶ್ರಯಿಸಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನೇಕೆ ಸೃಷ್ಟಿಸಿರಬೇಕು? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವಂತನ ಋಷಿಗಳ ಆಜ್ಞೆ. ಏನೆಂದಿರಿ? ನಿಮಗಾಗಿ ಅಲೆದು ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸಿದ್ದಾರೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸಿದ್ದಾರೆ. ಸರಿಯೇ ನಿಮಗೆ ಸಮ್ಮತವಾರುವೆ, ಸರಿಯೇ ನಿಮಗೆ ಸಮ್ಮತವಾರುವೆ. ಕೇಳು ನನ್ನ ಕಥೆಯ ವ್ಯಥೆಯ, ತಾಳೆ ವ್ಯಥೆಯ ಪಾಂಡವರ ಪತ್ನಿಯರಿಸಿ ಬರಿಬವನ ಸಹಿಸದಾರು. ಈ ಶೂರತನವು ಏಕೆ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ, ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ. ಸರಿಯೇ ನಿಮಗೆ ಸಮ್ಮತವಾರುವೆ, ಸರಿಯೇ ನಿಮಗೆ ಸಮ್ಮತವಾರುವೆ. ಕೇಳು ನನ್ನ ಕಥೆಯ ಕಥೆಯ ಕಥೆಯ. ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ಅಣ್ಣ ಒಂದು ದಿನ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣ ಅಪರಾಧವನ್ನು ಕ್ಷಮಿಸುವಂತೆ ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿರಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ನಿಷ್ಕಾರವಾಗಿ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗೋ ಪ್ರಯೋಜನವಾದ್ರೆ ಏನು? ತಾವಿಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ಈ ಜಗಜ್ಜಟ್ಟಿ ಮಲ್ಲನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಬೇರೊಂದು ಕೇಳಿ. ಇಂದು ಹಸ್ತಿನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆವು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಾಶಿಯನ್ನು ಮುಡಿಗಟ್ಟುವೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ಏನು ಏನು? ಆ ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು.
ಏನು ಗೋಪಾಲಾಂಗಣ ವಿಲಾಸ ವಿಪ್ಲವಗಳಲ್ಲಿ ಮಧ್ಯರಾಗಿದೆಯೋ ಸಂಪೂರ್ಣವಾಗಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದಾರದಿಂದ ಬಂದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ನಿನ್ನ ಕಟ್ಟಿದವನನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮನೆಯನ್ನು ಕಟ್ಟುವುದಿಲ್ಲವೇ? ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರವೇ ಕೊಟ್ಟಿರುವೆ. ಮುಂದಾಡುವೆನು ಬಾರೆ, ಜಾಣೆ ಮುಂದಾಡು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುಂದಾಡುವೆನು ಬಾರೆ. ಪರಿಭವವ ಮರೆತಿಹನೇನು, ಗೈದ ಶಪಥವ ಮರೆತಿಹನೇನು, ಸಭೆಯ ಪರಿಭವವ ಮರೆಯುವನೇನು, ಗೈದ ಶಪಥವ ಮರೆತಿಹನೇನು, ಚಿಂತಿಸದೆ ತೆಗೆದುಕೊಳ್ಳ ಕುವರಿಯೇ, ಚಿಂತಿಸದೆ ತೆಗೆದುಕೊಳ್ಳ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಮರ ಕೆಣಕುತ್ತ ರಣದು ಗುರುವಂಶವನು ನಾಶವಗೈದೆ. ಹೌದು ಪಾಂಚಾಲಿ, ಗುರುಕುಲದ ಮರ ಕೆಣಕುತ್ತ ರಣದು ಗುರುವಂಶವನು ನಾಶವಗೈದೆ. ದುರುಳದು ಶಾಸನ ಒಡಲನು ಬಗೆದು, ದುರುಳದು ಶಾಸನ ಒಡಲನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ಚಾತುರ್ಯತೆಯಿಂದೇ ಮುಗಿಸಿದ್ದೆ. ಬಾ, ಈ ಸಂತೋಷ ಸಮಯದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸು. ಪ್ರಾಣೇಶ್ವರ, ಸಮಯವಿದೆ ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ.
ಪ್ರಾಣೇಶ್ವರ ಪ್ರಾಣೇಶ್ವರಿ ಚೆಲ್ಲುತ್ತಾ ಪ್ರಾಣೇಶ್ವರ ಪ್ರಾಣೇಶ್ವರಿ ಚೆಲ್ಲುತ್ತಾ ಈಗಲ್ಲ ಸ್ವಾಮಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಆ ಕೌರವನ ರುಂಡವನ್ನು ರಣದಲ್ಲಿ ಚೆಲ್ಲಾಡಿದಾಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ಪ್ರಾಣೇಶ್ವರಿ ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚಲಿಕೆ ರಾಶಿಯನ್ನು ಕಂಡು ಕುರುಕುಲ ಅಂತ ಕಾಳರಾತ್ರಿಯನ್ನು ಸಂಬೋಧಿಸ್ತೀರಿ ಮತ್ತು ಇನ್ನೇನೇನು ನುಡಿಲಿಲ್ಲವೇ? ಪುನಃ ನನ್ನ ಬಾಯಿಂದ ಈ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಅಪೇಕ್ಷಿಸಿಯ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದ್ರೆ ನಡೆಯಬೇಕಿದೆ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ತಾವಷ್ಟೇ ಆಗ್ಲೇ ನನ್ನ ಆಜ್ಞಾಧಾರಕರಲ್ಲವೇ? ತರುಣಿ ಮಣಿಯಲಿ ದೀಪೆ ಆಗಲ ಬಗಲ ಕುರುಡರ ಒಡಲ ಬಿಡು ಬಿಡು ನಿನ್ನೆ ಆಗಲ ಬಗಲ ಕುರುಡರ ಒಡಲ ಬಗ್ಗಿಸುವೆ ಮಲಂದ ಕುಲವ ದೀಪೆ ತರುಣಿ ಮಣಿಯಲಿ ದೀಪೆ ಅರ್ಜುನನಾಜ್ಞೆಯ ಮೀರಿ ಸಿದ್ಧರಗಳು ಸೇರಿ ಅರ್ಜುನನಾಜ್ಞೆಯ ಮೀರಿ ಸಿದ್ಧರಗಳು ಸೇರಿ ಬಗ್ಗಿಸುವೆ ಮಲಂದ ಕುಲವ ಬಗ್ಗಿಸುವೆ ಮಲಂದ ಕುಲವ ಬದ್ದರಾಗದೆ ಬಿಡುರಿಸಿ ದೀಪೆ ತರುಣಿ ಮಣಿಯಲಿ ದೀಪೆ 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 ಪಾಂಚಾಲಿ ನನ್ನನ್ನು ಕೆಣಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೂಪಿಸುವೆನು. ಧರ್ಮಪಾಲನ ಧರ್ಮರಾಯನು ಆ ದುರ್ಯೋಧನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಮಾಧಾನಪಡಿಸಲು ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅದು ಇಂದಿಗೆ ನಿಶ್ಚಯವಾಯಿತು. ಆ ಸಹೋದರ ಕೋಪಕ್ಕಿಂತ ಆ ಕೌರವರ ನಡುವೆ ಯುದ್ಧಕ್ಕಿಂತ ಈ ನನ್ನ ಪ್ರೀತಿಯ ಸಹೋದರನ ಕೋಪವನ್ನು ಒಂದೊಂದು ಸಾರಿ ಶಾಂತಿಪಡಿಸಲು ದುಸ್ಸಾಹಸ ಎನಿಸುತ್ತಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಅಗ್ರಜ ಪಾಂಚಾಲಿ, ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಕುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ.
ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಅದನ್ನು ತಿಳಿಸಿಬಿಡುತ್ತೇನೆ. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನೊಂದು ಗಳಿಯೂ ಸಹ ಸಹಿಸಲಾರೆ. ಅಗ್ರಜ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲೇ ಅರ್ಜುನ ಸಹಾಯನಾಗಲೇ ಎಂದು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಈ ಗಲೆ ಇವೆರಡೇ ಸಾಕು ಆ ಕುರುಕುಲವನ್ನು ನಾಶ ಮಾಡಲು. ನೀವು ನಿಶ್ಚಯ ಸಂಧಿಯ ಪ್ರಸ್ತಾಪದ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಪಂಚಾಲಿಯ ಹಿಡುನುಡಿಸಾಪವು ಗುರು ಸಂಗಾತರ ನರಳಿಸದಿರುವುದು. ಮಡಲಿ ಪಂಚಾಲಿಯ ಹಿಡುನುಡಿಸಾಪವು ಗುರು ಸಂಜಾತರ ನರಳಿಸದಿರುವುದು. ಹಳಿದವನು ಮುಂದೆ ಬಳಿಹನು ಎಂಬ ಬಳಿದವನು ಮುಂದೆ ಬಳಿಹನು ಎಂಬ ಹಿರಿಯ ತಳಿದವನು ಮುಂದೆ ಬಳಿಹನು ಎಂಬ ಹಿರಿಯರ ವಾಣಿಜ ಮರೆಯುವುದನು ಸಿಗ. ತಳಿದವನು ಮುಂದೆ ಬಳಿಹನು ಎಂಬ ಹಿರಿಯರ ವಾಣಿಜ ಮರೆಯುವುದನು ಸಿಗ. ಬಿಡುಗೋಪವ ಮನದೆ ಅನುಜ ಬಿಡುಗೋಪವ ಮನದೆ. ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ಆದರೂ ಕೂಡ ಸಾವಧಾನ ಚಿಂತನಾಗುತ್ತಮ್ಮ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಪಾಂಚಾಲಿ, ಧರ್ಮಜನೆಂಬಯ ನಿರ್ಮಲ ಪಾತ್ರುವು ಧರ್ಮಜನೆಂಬಯ ನಿರ್ಮಲ ಪಾತ್ರುವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪದು ಮಾಲದನು ಮಾವದರುಣಿ ಸಹಿಪದು ಮಾಲದನು ತಾಪವದರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯವ ಕೊರಗುವ ಪರಿಯ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯವ ಕೊರಗುವ ಪರಿಯ. ಕಾರ ಸಾಕ್ಷಿ ನೀನರಿಯರ ಈ ಪರಿ ಕಾರ ಸಾಕ್ಷಿ ನೀನರಿಯರ ಈ ಪರಿ ಹೇಗೆಂದು ನೀನಿದ್ದು ನೀಗೋಪ ಕೊಡುವೆ ಹೇಗೆಂದು ನೀನಿದ್ದು ನೀಗೋಪ ಕೊಡುವೆ. ಮಾಲಿನಿ ಮನದ ವೇದನೆ ನೀರಿಗೆ ಸಮಯ ಬೀಜಂದೈತೆಯ ಕರುಣಿ ಏತಕ್ಕೆ ನೀನುಗುದಮೋ. ಇದಕ್ಕೆ ಏನು ಹೇಳಿದ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ದ್ರೌಪದ,
ಯುದ್ಧವು ಎಂಥ ಘೋರಗಿತ್ತವೆಂದು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೊಂದು ದಿನ ಆ ವಿಚಾರಕ್ಕಾಗಿ ನಾವುಗಳೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗ ಕಳಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ಅರ್ಜುನ, ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನಿಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಫಲವನ್ನು, ಪುರಸ್ಕಾರವನ್ನು ನಿಮಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸದನ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡನಗುತ್ತಾ ಇತ್ತಲೇ ಬರ್ತಿರುವರು. ಅಣ್ಣ, ಪರಮಾತ್ಮರಿಗೆ ವಂದಿಸುವೆವು. ವಿಜಯಶಾಲೆಗೆ ಪಾಂಡುಪುತ್ರರೇ. ಪರಮಾತ್ಮ, ತಾವು ಹೋದ ಕಾರ್ಯ ಏನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮತ್ವವಾಗಿ ನಡೆಯಿತು. ಭೀಷ್ಮಾದಿಗಳು ಸನ್ಮಾನಿಸಿದರು, ಧೃತರಾಷ್ಟ್ರನು ಸ್ವಾಗತಿಸಿದನು, ಇನ್ನು ವಿಧ ವಿಧವಾಗಿ ಉಪಚರಿಸಿದರು. ಸಂಜೆಯ ವಿಚಾರ ನಡೆಯಿತು ಧರ್ಮನಂದನ. ಪಾಂಚಾಲಿ, ಕೆಲಸವಿಲ್ಲ. ಇವರ ಇಚ್ಛೆಯಿಂದ ಇವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಪ್ರಿಯ, ಶಾಂತರಾಗಿ. ಅಣ್ಣನ ಮಾತು ಮುಗಿಲಿ. ಅಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯ ಮುಗಿಯುತ್ತದೆ. ಯದುಪತಿಯ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿಯೇ ನಡೆಯಿತು. ನಾನು ತಡೆದಾರ ರುಕ್ಮಿಣಿಪತಿ ಸಂಚು ಮಾಡಿ ವಂಚ ಹಾಕಿ ಕಿಚ್ಚ ನೆಪ್ಪಿಸುವ ಈ ಸಂಧಿಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತಷ್ಟೇ. ನಡೆಯಿತು ಭೀಮಸೇನ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಈಗ ತಿಳಿದ ಕೃಷ್ಣ ನಿನ್ನೆ ಅಧಿಮತ ಅಜ್ಞಾತವಾಸ ನೆಮ್ಮದಲ್ಲಿ ಅರ್ಜುನನ ಬೆಳೆದೊಡ್ಡನು. ಈಗ ಸಂಧಿ ಹೆಸರಿನಲ್ಲಿ ನಮ್ಮ ಐವರಿಗೂ ಸೀರೆ ಉಡಿಸಲು ಅವಹೇಳಿಸುತ್ತಿರುವೆಯಾ? ರಾಜವಾಗಿಣೆ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿ ಹೆಸರಿ. ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಯ್ಯ. ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಮೊದಲೇ ಹೇಳಿಲ್ಲವೇ? ಸ್ವಾಭಿಮಾನ ಶೂನ್ಯವ ಸಂಧಾನವೇ ಈ ಪ್ರದಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿನ್ನ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಸಹ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಸಹ ಯಾಗಾದ್ರೂ ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ಆಯಿತು. ಅದನ್ನು ಸಾಧಿಸಿರಿ ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ವರ್ತನೆ ಫಲವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಕೆ ಶೇಣೆ ನಿರಾಳಿಸಲಾಗಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿ ಹೆಸರಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಯ್ಯ. ಹೇಳು ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪಲಾರೆ. ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನಿಗೆ ಒಂದು ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶವು ಸಂಧಿಯಾಗಿರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿರಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳುವವರೆಗೂ ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ದೂರವಾಗಿಟ್ಟು ಇಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ.
ಅದು ಅದು ಆಗಲಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುತ್ತೇನೆ. ಭೀಮಸೇನ, ನೀನು ಕೋಪಿಸುವುದಿಲ್ಲ ತಾನೆ? ಓ, ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಆಗಬಹುದು. ಭೀಮಸೇನ, ಬಿಡಯ್ಯ ಈ ಗದೆಯನ್ನು. ಆ? ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಬಿಡಯ್ಯ ಈ ಗದೆಯನ್ನು. ಅರ್ಜುನ, ಪರಮಾತ್ಮ, ಕಾಲ ಈ ಗದೆಯನ್ನು ಹಿಡಿದರು. ಹಾಗೆ ಆಗಲಿ ವಾಸುದೇವ. ಯಾಜ್ಞಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ನಿನ್ನ ಮಾತನ್ನು ನಾನು ಏನಾದರೂ ನಿರಾಕರಿಸಿರಣ್ಣ. ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಬೇಡ? ಪರಿಹಾಸವಲ್ಲ ತಂಗಿ. ಈ ನಿನ್ನ ಪತಿಯ ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣವೆಂದು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸು ಸಹೋದರಿ. ಪಾಂಚಾಲಿ, ಅಣ್ಣ, ಬಂಧಿಸಲೇ? ಬಂಧಿಸು ಸಹೋದರಿ. ಬಂಧಿಸು. ಒಪ್ಪಿಸಿಕೊಳ್ಳುವುದಿಲ್ಲ. ಇಲ್ಲ, ಬಂಧಿಸು. ಭೀಮಸೇನ, ಈಗ ನೀನು ನನ್ನ ಬಂದೆ. ಈಗ ಸಮಾಧಾನವಾಯಿತು. ಎಲ್ಲರೂ ಕೇಳಿರಿ, ಭೀಮನನ್ನು ಕಟ್ಟಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತು. ಯಾರು ಮಾಡಿದವರು ದೇವ? ಯಾರು ಯಾರು ಏನು ಹೇಳಿದೆ ಕೃಷ್ಣ? ಈ ನೀಚ ಕೃತ್ಯದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಂಕಾರಿಯಾದ ದುಸ್ಸಾಹಸನು ಈ ಕಾರ್ಯವೆಸಗಿದನು. ಅವರಿಗೆಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ಕೈಗಳನ್ನು ಬಿಡಿಸು. ಪಾಂಚಾಲಿ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಪಾಂಡವರ ರಾಯಭಾರಿಯನ್ನು, ಆ ಕೌರವನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನಿಗೆ ಒಂದು ಸಂದೇಶವನ್ನು, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. 5 ಗ್ರಾಮದಲ್ಲಿ ಒಂದು ಮರುಭೂಮಿಯನ್ನು ಕೊಡಲು ಸಮ್ಮತಿಸಿಲ್ಲ. ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾಸನದಲ್ಲಿ ಎಂದು ಘಂಟಾಘೋಷವಾಗಿ ಸಾರಿ ಸಾರಿ ಹೇಳಿಬಿಟ್ಟ. ಪರಮಾತ್ಮ, ಇದರ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧದಲ್ಲಿ ನಮ್ಮೆಲ್ಲರ ಕಾಪಾಡೋ ಭಾರ ನಿಮ್ಮದು ದೇವ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಅಗ್ರಜ ಧನಂಜಯ, ವಾಸುದೇವ, ಏನು ಯಾರು ಬಿಡಿಸುತ್ತಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಜೈ ಜೈ ವಾಸುದೇವ. ಎಲ್ಲಿ ಎಲ್ಲಿ ನನ್ನ ಕಥೆ? ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಕಳವಳವರ ರಕ್ತಪಾನ ಮಾಡಲಿರುವೆನೆ. ಕಳವಳವರ ರಕ್ತಪಾನ ಮಾಡಲಿರುವೆನೆ. ಪಟ್ಟಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದಲಿ ಮೆಟ್ಟಿಕೊಳ್ಳುವೆ. ಪಟ್ಟಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದಲಿ ಮೆಟ್ಟಿಕೊಳ್ಳುವೆ. ಗರ್ವರಿಗಳ ತಟ್ಟಿದವರ ಗುರುತಿಕೊಳ್ಳುವೆ, ತೆರೆಯಲು ಗುರುತಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಕಳವಳವರ ರಕ್ತಪಾನ ಮಾಡಲಿರುವೆನೆ. ಕಳವಳವರ ರಕ್ತಪಾನ ಮಾಡಲಿರುವೆನೆ. ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ್ದೆ ನಿಜವಾದರೆ
ವೀರ ಮಾತೆಯಾದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ನಿಜವಾದರೆ ನಾಳೆ ನಡೆಯುವ ಭೀಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವರ 99 ಮಂದಿ ಭಸ್ಮ ಮಾಡಿ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಕೊಯ್ಯಲ್ಲಿ ಮುಳುಗಿಸಿ ಆ ದುರ್ಯೋಧನ ರಾಜ್ಯ ಮುಕುಟವನ್ನು ನೆಲಕ್ಕಪ್ಪಳಿಸಿ ಆ ದುರ್ಯೋಧನ ತೊಡೆಯನ್ನು ತುಂಡಾಗಿ ಮಾಡಿ ಅವನ ರಾಜ್ಯ ಮುಕುಟವನ್ನು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿಂದ ಒಂದು ಪುಡಿ ಪುಡಿ ಮಾಡಿ ನಂತರ ಅವನ ತಮ್ಮ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯನ್ನು ಮುಡಿಯನ್ನು ಮುಟ್ಟಿಸಿದ್ದೇನೆ. ಒಂದು ವೇಳೆ ನನ್ನ ಪ್ರತಿಗೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.